ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಂಗಳೂರಿಂದ ಫ್ರೆಂಡ್ಸ್ ಜೊತೆ ಮತ್ತು ಫ್ಯಾಮಿಲಿ ಜೊತೆ ಡೇ ಟ್ರಿಪ್ ತೋರಿಸ್ತಾ ಇದ್ದೀನಿ. ಫಸ್ಟ್ ಸ್ಟಾರ್ಟ್ ಆಗಿದ್ದು ನಾವು 5:36 ಆಗಿತ್ತು. ಫಸ್ಟ್ ಹೋಗಿದ್ದು ನಂಜನಗೂಡು, ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಅದಾದಮೇಲೆ ನಾವು ಹೋಗಿದ್ದ ಜಾಗನೇ ಭೂವರಾಹ ಸ್ವಾಮಿ ಮೈಂಡ್ ಸ್ಪಾಟ್ ಬಂದ್ಬಿಟ್ಟಿದೆ. ಹೋಗ್ತಾ ದಾರಿಲಿ ಈ ಟೆಂಪಲ್ ಇದೆ ಅಂತ ವಿಸಿಟ್ ಮಾಡ್ಕೊಂಡು ಹೋದ್ವಿ. ಭೂವರಾಹ ಸ್ವಾಮಿ ಮಾತ್ರ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ವೆದರ್ಗಾಗಲಿ ಇಲ್ಲಾಂದರೆ ಸಿನಿಕ್ ಪ್ಲೇಸ್ ವ್ಯೂ ಎಲ್ಲ ಸಕ್ಕದಾಗಿರುತ್ತೆ. ಸೊ ಕೆಳಗಡೆ ನೀವು ಪ್ರೈವೇಟ್ ವೆಹಿಕಲ್ನ ಪಾರ್ಕ್ ಮಾಡಿ ಬಸ್ಸಲ್ಲಿ ಹೋಗಬೇಕು. ಬಸ್ಸಿಗೆ ಲೇಡೀಸ್ಗೆ ಫ್ರೀ ಇದೆ, ಆಬ್ವಿಯಸ್ಲಿ ಆಧಾರ್ ಕಾರ್ಡಿಂದ ಅಲ್ಲಿ ಫ್ರೀ ಸಿಗುತ್ತೆ. ಬಾಯ್ಸಿಗೆ ಮಾತ್ರ ಟಿಕೆಟ್ ಇಸ್ಕೋಬೇಕು. ಅಪ್ ಆ್ಯಂಡ್ ಡೌನ್ 2 ಕೊಡ್ತಾರೆ. ಅದಾದಮೇಲೆ ಮೇಲಕ್ಕೆ ಹೋಗಿದ್ದು. ಹೋಗ್ತಾ ಬರ್ತಾ ಮಾತ್ರ ವ್ಯೂ ಮಾತ್ರ ನಿಮಗೆ ತುಂಬ ಇಷ್ಟ ಆಗುತ್ತೆ, ಸಕ್ಕದಾಗಿತ್ತು. ಮತ್ತು ಅದಾದಮೇಲೆ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಫೋಟೋಸ್ಗಳು ತೊಗೊಂಡು, ಫಾಗ್ ಇತ್ತು, ಫಾಗ್ ಕ್ಲಿಯರ್ ಆದಮೇಲೆ ತೊಗೊಂಡೆ, ಚೆನ್ನಾಗಿ ಬಂತು ಫೋಟೋಸು. ಅದಾದಮೇಲೆ ವಾಪಸ್ ಬಂದಿದ್ದು. ಅಲ್ಲಿ ಪ್ರಸಾದ ಪ್ರೊವೈಡ್ ಮಾಡ್ತಾರೆ ಆಫ್ಟರ್ನೂನಲ್ಲಿ, ನೀವು ತಿನ್ನಿ, ನಾನು ಟ್ರೈ ಮಾಡಿಲ್ಲ ಅಲ್ಲಿ. ಆಮೇಲೆ ವಾಪಸ್ ಅಲ್ಲೇ ಕ್ಯೂ ಇರುತ್ತೆ, ಟೆಂಪಲ್ ಇಳಿದ ತಕ್ಷಣ ಅಲ್ಲೇ ಮುಂದೆ. ಸೊ ಅಲ್ಲಿ ರಿಟರ್ನ್ ಬಸ್ ಬರ್ಬೋದು, ಅಲ್ಲೇ ಬರ್ತಾ ಇರುತ್ತೆ, ಓಡಾಡ್ತಾ ಇರುತ್ತೆ ಬಸ್ಸು, ವೆಯ್ಟ್ ಮಾಡ್ಬೇಕು ಸ್ವಲ್ಪ ಹೊತ್ತು. ಆಮೇಲೆ ಬಸ್ ಹತ್ಕೊಂಡು ಮತ್ತೆ ಅದೇ ರೂಟಲ್ಲಿ ಕೆಳಗಡೆ ಬಂದರೆ ಅಲ್ಲಿ ಕೆಳಗಡೆ ಶಾಪ್ಸ್ ಇರುತ್ತೆ, ಚಿಕ್ಕ ಚಿಕ್ಕ ಶಾಪ್ಸ್, ನಿಮಗೆ ಟಿಕೆಟ್ ಇಸ್ಕೊಳೋ ಕೌಂಟರ್ ಹತ್ರ. ಬೇಲ್ಪುರಿ ಮಾತ್ರ ಮಸ್ಟ್ ಟ್ರೈ ಅಂತೀನಿ. ಆಮೇಲೆ ಬೆಂಗಳೂರಿಗೆ ವಾಪಸ್ ಬರೋವಾಗ ಬಂಡೀಪುರ ಫಾರೆಸ್ಟ್ಗೆ ಹೋಗಿದ್ದು. ನಾನು ಜಿಂಕೆನ ಸ್ಪಾಟ್ ಮಾಡಿದೆ, ನಂಗೆ ತುಂಬ ಇಷ್ಟ ಆಯಿತು. ಯಾವಾಗಲೂ 1-2 ಸ್ಪಾಟ್ ಆಗ್ತಾಯಿತ್ತು, ಇವತ್ತು ಓಡ್ಕೊಬರೋದು ಒಂದು 6, 7, 8 ಮೇಲೆ ನಾನು ಸ್ಪಾಟ್ ಮಾಡಿದೆ. ನಂಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ಅಲ್ಲಿಂದ ಬರೋವಾಗ ಭೂವರಾಹ ಸ್ವಾಮಿ ಟೆಂಪಲ್ಗೆ ಹೋಗಿ ಬಂದಿದ್ದು. ಇದಾಗಿದೆ ಡೇ ಟ್ರಿಪ್. ಇದು ಫ್ಯಾಮಿಲಿ ಜೊತೆ ಇಲ್ಲಾಂದರೆ ಫ್ರೆಂಡ್ಸ್ ಜೊತೆ ಹೋಗಿ ಬರ್ಬೋದು ಬೆಂಗಳೂರಿಂದ. ಭೂವರಾಹ ಸ್ವಾಮಿಗೆ ಏನಕ್ಕೆ ಹೋಗೋದು ಅಂದರೆ ಸೈಟು ಮತ್ತು ಮನೆ ಕಟ್ಸೋಕ್ಕೆ ನಿಮಗೆ ಬೇಡಿಕೆ ಇದ್ದರೆ ಅಲ್ಲಿ ಮಣ್ಣು ತೊಗೊಂಡು ಮುಡಿ ಕಟ್ಟಿ ಪೂಜೆ ಮಾಡಿಸಿ ಮನೆಗೆ ತಂದು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ